ನಾವು ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ವಿ? ಸತ್ಮೇಲೆ ಎಲ್ಲಿಗೆ ಹೋಗ್ತೀವಿ? ಈ ಪ್ರಶ್ನೆಗೆ ವಿಜ್ಞಾನಿಗಳು ಇವತ್ತಿಗೂ ತಲೆಕೆಡಿಸಿಕೊಳ್ತಿದ್ದಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಮತ್ತು ಪುರಾಣಗಳು ಈ ಪುನರ್ಜನ್ಮ ಅಥವಾ ಹಿಂದಿನ ಜನ್ಮದ ರಹಸ್ಯವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ನಮಸ್ಕಾರ ಕರ್ನಾಟಕ, ಕನ್ನಡ ವರ್ಡ್ ಚಾನಲ್ಗೆ ಸ್ವಾಗತ. ಪಾಸ್ಟ್ ಲೈಫ್ ಬಗ್ಗೆ ನಾವು ಬರೀ ಪಾಶ್ಚಿಮಾತ್ಯರ ಥಿಯರಿಗಳನ್ನಷ್ಟೇ ಕೇಳಿದ್ದೀವಿ. ಆದರೆ ನಮ್ಮ ಭಗವದ್ಗೀತೆ, ಗರುಡ ಪುರಾಣ ಮತ್ತು ಗರ್ಭೋಪನಿಷತ್ತಿನಲ್ಲಿ ಬರೆದಿರುವ ಸತ್ಯವನ್ನು ಕೇಳಿದರೆ ನಿಜಕ್ಕೂ ಒಂದು ಕ್ಷಣ ಮೈ ಜುಮ್ ಅನಿಸುತ್ತೆ. ಮಗು ತಾಯಿಯ ಹೊಟ್ಟೆಯಲ್ಲಿರುವಾಗ ಅದಕ್ಕೆ ತನ್ನ ಹಿಂದಿನ 100 ಜನ್ಮಗಳ ನೆನಪಿರುತ್ತಂತೆ. ಹಾಗಾದರೆ ಭೂಮಿಯ ಮೇಲೆ ಹುಟ್ಟಿದ ತಕ್ಷಣ ನಮಗ್ಯಾಕೆ ಅವೆಲ್ಲವೂ ಮರ್ತೋಗುತ್ತೆ? ನಾವು ಮುಂದಿನ ಜನ್ಮದಲ್ಲಿ ಏನಾಗಿ ಹುಡ್ತೇವೆ ಅನ್ನೋದನ್ನು ನಿರ್ಧಾರ ಮಾಡೋದು ಯಾರು? ಬನ್ನಿ, ಇವತ್ತು ನಮ್ಮ ಪುರಾಣಗಳಲ್ಲಿ ಹೇಳುವ ಆತ್ಮದ ಈ ನಿಗೂಢ ಪ್ರಯಾಣವನ್ನು ಶುರು ಮಾಡೋಣ. ಹಿಂದಿನ ಜನ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ಅಂದರೆ ಮೊದಲು ನಾವು ಕುರುಕ್ಷೇತ್ರಕ್ಕೆ ಹೋಗಬೇಕು. ಯುದ್ಧ ಭೂಮಿಯಲ್ಲಿ ಅರ್ಜುನ ಶಸ್ತ್ರತ್ಯಾಗ ಮಾಡಿದಾಗ ಶ್ರೀಕೃಷ್ಣ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ವಾಸಂಸಿ ಜೀರ್ಣಾನಿ ಯಥಾ ವಿಹಾಯ. ಅಂದರೆ ಮನುಷ್ಯ ಹೇಗೆ ತನ್ನ ಹಳೆಯ ಹರಿದ ಬಟ್ಟೆಗಳನ್ನು ಬಿಸಾಡಿ ಹೊಸ ಬಟ್ಟೆಗಳನ್ನು ಧರಿಸ್ತಾನೋ ಅದೇ ರೀತಿ ಆ ಆತ್ಮವು ಒಂದು ಹಳೆಯ ದೇಹವನ್ನು ಬಿಟ್ಟು ಇನ್ನೊಂದು ಹೊಸ ದೇಹವನ್ನು ಪ್ರವೇಶಿಸುತ್ತೆ. ಆತ್ಮಕ್ಕೆ ಸಾವಿಲ್ಲ. ಅದನ್ನು ಬೆಂಕಿಯಲ್ಲಿ ಸುಡೋಕೆ ಆಗಲ್ಲ, ನೀರಿನಲ್ಲಿ ಮುಳುಗಿಸೋಕೆ ಆಗಲ್ಲ. ಅದು ಪವರ್ಫುಲ್ ಎನರ್ಜಿ. ಪದ್ಮಪುರಾಣಗಳ ಪ್ರಕಾರ ಈ ಸೃಷ್ಟಿಯಲ್ಲಿ 84 ಲಕ್ಷ ಬಗೆಯ ಜೀವರಾಶಿಗಳಿವೆ. ಅಂದರೆ ನೀರಿನಲ್ಲಿರುವ ಜೀವಿಗಳು, ಮರಗಿಡಗಳು, ಕ್ರಿಮಿಕೀಟಗಳು, ಪಕ್ಷಿಗಳು, ಪ್ರಾಣಿಗಳು ಮತ್ತು ಕೊನೆಯದಾಗಿ ಮನುಷ್ಯ ಜನ್ಮ. ಒಂದು ಆತ್ಮ ಈ 84 ಲಕ್ಷ ಜೀವರಾಶಿಗಳ ಸೈಕಲನ್ನು ಪಾಸ್ ಮಾಡಿದ ಮೇಲೆ ಮಾತ್ರ ಅದಕ್ಕೆ ಮನುಷ್ಯನ ಜನ್ಮ ಸಿಗುತ್ತೆ ಅಂತ ನಮ್ಮ ಪುರಾಣಗಳು ಹೇಳ್ತವೆ. ಅಂದರೆ ಇವತ್ತು ನಾವು ನೀವೆಲ್ಲ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂದರೆ ಇದರ ಹಿಂದೆ ಲಕ್ಷಾಂತರ ಜನ್ಮಗಳ ಹೋರಾಟ ಇದೆ. ಗರ್ಭೋಪನಿಷತ್ತು, ಹೊಟ್ಟೆಯಲ್ಲಿರುವ ಮಗುವಿನ ರಹಸ್ಯ, ಇದೇ ಈ ವಿಡಿಯೋದ ಅತ್ಯಂತ ರೋಚಕವಾದ ಭಾಗ. ನಮಗೆ ಹಿಂದಿನ ಜನ್ಮ ಇದ್ದರೆ ನಮ್ಗೆ ಯಾಕೆ ಅದು ನೆನಪಿಲ್ಲ? ಈ ಪ್ರಶ್ನೆಗೆ ಪರ್ಫೆಕ್ಟ್ ಉತ್ತರ ನಮ್ಮ ಗರ್ಭೋಪನಿಷತ್ತಿನಲ್ಲಿ ಮತ್ತು ಭಾಗವತ ಪುರಾಣದಲ್ಲಿದೆ. ಇದರ ಪ್ರಕಾರ ತಾಯಿಯ ಗರ್ಭದಲ್ಲಿ ಭ್ರೂಣ ಬೆಳೆಯುವಾಗ 7ನೇ ತಿಂಗಳಲ್ಲಿ ಆ ಮಗುವಿಗೆ ಪ್ರಜ್ಞೆ ಬರುತ್ತೆ. ಆ ಸಮಯದಲ್ಲಿ ಆ ಮಗುವಿಗೆ ತನ್ನ ಹಿಂದಿನ 100 ಜನ್ಮಗಳ ನೆನಪುಗಳು ಬರುತ್ತಂತೆ. ತಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ಏನೆಲ್ಲ ಪಾಪ ಪುಣ್ಯ ಮಾಡಿದೆ ಅನ್ನೋದು ಕಣ್ಣ ಮುಂದೆ ಬಂದು ಆ ಮಗು ಗರ್ಭದಲ್ಲೇ ಅಳೋದಕ್ಕೆ ಶುರು ಮಾಡುತ್ತೆ. ಹೇ ಭಗವಂತ, ನನ್ನನ್ನು ಈ ಜನ್ಮ ಮರಣದ ಚಕ್ರದಿಂದ ಪಾರು ಮಾಡು, ನಾನು ಹೊರಗಡೆ ಬಂದು ನಿನ್ನನ್ನೇ ಧ್ಯಾನಿಸ್ತೇನೆ ಅಂತ ಬೇಡ್ಕೊಳ್ಳುತ್ತೆ. ಆದರೆ 9 ತಿಂಗಳು ತುಂಬಿ ತಾಯಿಯ ಗರ್ಭದಿಂದ ಮಗು ಹೊರಬರುವಾಗ ವೈಷ್ಣವಿ ಮಾಯೆ ಅಥವಾ ಶಠ ಎಂಬ ವಾಯು ಆ ಮಗುವನ್ನು ಸ್ಪರ್ಶಿಸುತ್ತೆ. ಭಗವಂತನ ಈ ಮಾಯೆಯ ಸ್ಪರ್ಶವಾದ ತಕ್ಷಣ ಮಗುವಿಗೆ ತನ್ನ ಹಿಂದಿನ ಜನ್ಮದ ಎಲ್ಲ ನೆನಪುಗಳು ಡಿಲೀಟ್ ಆಗಿಬಿಡುತ್ತೆ. ಅದು ಭೂಮಿಯ ಮೇಲಿನ ಮೋಹ, ಅಪ್ಪ ಅಮ್ಮ, ಬಂಧು ಬಳಗದ ಮಾಯೆಯಲ್ಲಿ ಸಿಲುಕಿ ಜೋರಾಗಿ ಅಳುತ್ತಾ ಈ ಪ್ರಪಂಚಕ್ಕೆ ಎಂಟ್ರಿ ಕೊಡುತ್ತೆ. ಎಲ್ಲರಿಗೂ ಹಿಂದಿನ ಜನ್ಮ ಮರೆತು ಹೋಗುತ್ತೆ ನಿಜ. ಆದರೆ ಪುರಾಣಗಳ ಪ್ರಕಾರ ಕೆಲವರಿಗೆ ಮಾತ್ರ ತಮ್ಮ ಹಿಂದಿನ ಜನ್ಮ ನೆನಪಿರುತ್ತೆ. ಇವರನ್ನು ಜಾತಿಸ್ಮರ ಅಂತ ಕರೀತಾರೆ. ಯಾರು ಅತಿಯಾದ ಧ್ಯಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರ್ತಾರೋ ಅವರಿಗೆ ಹಿಂದಿನ ಜನ್ಮದ ಬಾಗಿಲು ತೆರೆಯುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿಷ್ಣು ಪುರಾಣದಲ್ಲಿ ಬರುವ ಭರತ ಚಕ್ರವರ್ತಿಯ ಕಥೆ. ನಮ್ಮ ದೇಶಕ್ಕೆ ಭಾರತ ಅಂತ ಹೆಸರು ಬರೋದಕ್ಕೆ ಕಾರಣವಾದ ಈ ಮಹಾರಾಜ ತನ್ನ ಕೊನೆಯ ಕಾಲದಲ್ಲಿ ಕಾಡಿಗೆ ಹೋಗಿ ತಪಸ್ಸು ಮಾಡಿದಿರ್ತಾನೆ. ಆಗ ಒಂದು ಚಿಕ್ಕ ಜಿಂಕೆ ಮರಿ ಅವನಿಗೆ ಸಿಗುತ್ತೆ. ಭರತ ಮುನಿ ತನ್ನ ತಪಸ್ಸನ್ನೆಲ್ಲ ಬಿಟ್ಟು ಆ ಜಿಂಕೆಯ ಮೇಲೆಯೇ ಅತಿಯಾದ ಮಮತೆ ಬೆಳೆಸ್ಕೊಳ್ತಾನೆ.
ಅವನು ಸಾಯುವಾಗಲೂ ಕೂಡ ಅವನಿಗೆ ಭಗವಂತನ ನೆನಪಾಗಲ್ಲ. ಬದಲಾಗಿ ನಾನು ಸತ್ತರೆ ಈ ಜಿಂಕೆಯನ್ನು ಯಾರು ನೋಡ್ಕೊಳ್ತಾರೆ ಅಂತ ಆ ಜಿಂಕೆಯನ್ನೇ ನೆನಪಿಸಿಕೊಳ್ಳುತ್ತಾ ಪ್ರಾಣವನ್ನು ಬಿಡ್ತಾನೆ. ಇದಕ್ಕೆ ಗರುಡ ಪುರಾಣ ಏನು ಹೇಳುತ್ತೆ ಗೊತ್ತಾ? ಮನುಷ್ಯ ಸಾಯುವಾಗ ಯಾವುದರ ಬಗ್ಗೆ ಯೋಚಿಸ್ತಾನೋ ಮುಂದಿನ ಜನ್ಮದಲ್ಲಿ ಅದೇ ಆಗಿ ಹುಟ್ಟುತ್ತಾನೆ. ಅದರಂತೆ ಆ ಮಹಾನ್ ಚಕ್ರವರ್ತಿ ಮುಂದಿನ ಜನ್ಮದಲ್ಲಿ ಒಂದು ಜಿಂಕೆಯಾಗಿ ಹುಟ್ಟಬೇಕಾಗುತ್ತೆ. ಆದರೆ ಅವನು ಜಾತಿಸ್ಮರನಾಗಿದ್ದರಿಂದ ಆ ಜಿಂಕೆಯ ಜನ್ಮದಲ್ಲೂ ಅವನಿಗೆ ತನ್ನ ಹಿಂದಿನ ರಾಜನ ಜನ್ಮದ ನೆನಪಿರುತ್ತೆ. ನಾವು ಏನೇ ಮಾಡಿದರೂ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಳ್ತೀವಿ. ಆದರೆ ಚಿತ್ರಗುಪ್ತನ ಆಕರ್ಷಿಕ್ ರೆಕಾರ್ಡ್ಸ್ನಲ್ಲಿ ನಮ್ಮ ಪ್ರತಿಯೊಂದು ಕರ್ಮವೂ ರೆಕಾರ್ಡ್ ಆಗ್ತಾನೆ ಇರುತ್ತೆ. ನೀವು ಮಾಡಿರುವ ಪಾಪ ಪುಣ್ಯಗಳ ಆಧಾರದ ಮೇಲೇ ನಿಮ್ಮ ಮುಂದಿನ ಜನ್ಮ, ನೀವು ಹುಟ್ಟುವ ಮನೆ ಮತ್ತು ನೀವು ಅನುಭವಿಸುವ ಕಷ್ಟ ಸುಖಗಳು ನಿರ್ಧಾರ ಆಗುತ್ತೆ. ನಮಗೆ ಹಿಂದಿನ ಜನ್ಮ ನೆನಪಿಲ್ಲದೆ ಇರುವುದೇ ಒಂದು ದೊಡ್ಡ ವರದಾನ ಅಲ್ವಾ? ಯಾಕಂದರೆ ಹಳೆಯ ದ್ವೇಷ, ಸೇಡು, ಅತಿಯಾದ ಪ್ರೀತಿ ಇವೆಲ್ಲವನ್ನು ಮರೆತು ಈ ಮನುಷ್ಯ ಜನ್ಮದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ದೇವರನ್ನು ಧ್ಯಾನಿಸಿ ಮೋಕ್ಷ ಪಡೆಯಲಿ ಅಂತಲೇ ಭಗವಂತ ನಮಗೆ ಈ ಮರೆವನ್ನು ಗಿಫ್ಟ್ ಕೊಟ್ಟಿದ್ದಾನೆ ಅನಿಸುತ್ತೆ. ನಮ್ಮ ಪುರಾಣಗಳು ಎಷ್ಟೊಂದು ಸೈಂಟಿಫಿಕ್ ಮತ್ತು ಅದ್ಭುತವಾಗಿವೆ ಅಲ್ವಾ? ಈ ವಿಡಿಯೋ ನಿಮಗೆ ರೋಮಾಂಚನ ಕೊಟ್ಟಿದ್ರೆ ಮರೆಯದೆ ಒಂದು ಲೈಕ್ ಬಟನ್ ಒತ್ತಿ. ಪ್ರತಿಯೊಬ್ಬ ಕನ್ನಡಿಗನಿಗೂ ಇದನ್ನು ಶೇರ್ ಮಾಡಿ. ಹಾಗೆ ದಯವಿಟ್ಟು ನಿಮ್ಮ ಕನ್ನಡ ವರ್ಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಸಿಗೋಣ ಮುಂದಿನ ಒಳ್ಳೆಯ ಕಂಟೆಂಟ್ ಜೊತೆಗೆ. ಧನ್ಯವಾದ.